ಉದ್ಯಮಿ ಸಿಜೆ ರಾಯ್ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ ಸಾಮ್ರಾಜ್ಯ ಪತನವಾಗುತ್ತಾ ಅಂತ ಹೆದರಿಬಿಟ್ಟಿದ್ರ ಸಿಜೆ ರಾಯ್ ಎನ್ನುವಂತಹ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ಐಟಿ ವಂಚನೆ ಒಂದು ವೇಳೆ ಸಾಬೀತಾದ್ರೆ ಬರೋಬ್ಬರಿ 500 ಕೋಟಿ ಕಟ್ಟಬೇಕಾಗಿತ್ತಂತೆ. ರಾಯ್ ಹೀಗಾಗಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೇರಳ ರೇಡ್ ಬಳಿಕ ಬೆಂಗಳೂರಿನ ಆಸ್ತಿಗಳ ಲೆಕ್ಕವನ್ನ ಕೇಳಿದ್ರಂತೆ ಐಟಿ ಅಧಿಕಾರಿಗಳು. ಸುಮಾರು 12 ವರ್ಷಗಳ ಹಿಂದಿನ ಲೆಕ್ಕವನ್ನ ಕೂಡ ಐಟಿ ಅಧಿಕಾರಿಗಳು ಕೆತ್ಕೋದಕ್ಕೆ ಮುಂದಾಗಿದ್ರಂತೆ. ಹೀಗಾಗಿ ಎಲ್ಲವನ್ನ ಹ್ಯಾಂಡಲ್ ಮಾಡಲಾಗದೆ ಖಿನ್ನತೆಗೆ ರಾಯ್ ಒಳಗಾಗಿದ್ರು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಒಂದು ವೇಳೆ ಐಟಿ ಲೆಕ್ಕ ಚುಪ್ತ ಮಾಡಬೇಕಾದ್ರೆ ಇಡೀ ತನ್ನ ಆಸ್ತಿಯ ಬಹುತೇಕ ಪಾಲನ್ನ ಕಳೆದುಕೊಳ್ಬೇಕಾಗಿತ್ತು. ಇದು ಅನಿವಾರ್ಯವಾಗಿತ್ತು. ಹೀಗಾಗಿಯೇ ಆತ್ಮಹತ್ಯೆ ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳ್ತಾ ಇದೆ ರಾಯ್ ಆಪ್ತ ಮೂಲಗಳಿಂದ ಬರ್ತಾ ಇರುವಂಥ ಒಂದಷ್ಟು ಮಾಹಿತಿ. ಐಷಾರಾಮಿ ಜೀವನದ ಗೋಜಿಗೆ ಬಿದ್ದಿದ್ರು ಸಿಜೆ ರಾಯ್. ಸಹಜವಾಗಿ ಈಗ ಬಹಳಷ್ಟು ಐಷಾರಾಮಿ ಬದುಕನ್ನ ಕಂಡುಕೊಂಡವರು, ಶೂನ್ಯದಿಂದ ಇಷ್ಟೆಲ್ಲ ಸಂಪಾದನೆ ಮಾಡಿದವರು ಸಹಜವಾಗಿ ಒಳ್ಳೊಳ್ಳೆ ಕಾರು, ಐಷಾರಾಮಿ ಬಂಗ್ಲೆ, ಒಳ್ಳೊಳ್ಳೆ ಹೋಟೆಲ್ಸ್ಗಳಲ್ಲಿ ಬೀಡು ಬಿಡ್ತಾ ಇದ್ರು. ಹಾಗಾಗಿ ಐಷಾರಾಮಿ ಜೀವನಕ್ಕೆ ಹೊಂದ್ಕೊಂಡು ಬಿಟ್ಟಿದ್ರು. ಹೀಗಾಗಿ ಎಲ್ಲ ಒಂದು ಕಡೆ ಎಲ್ಲವನ್ನ ಕಳೆದುಕೊಂಡು ಮತ್ತೆ ಶೂನ್ಯದ ಹಾದಿಗೆ ತಲುಪ್ತಿನ ಐಟಿಯಿಂದ ಅಂತ ಒಂದಷ್ಟು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ರ ಅನ್ನುವಂಥ ಆಯಾಮದಲ್ಲೂ ಕೂಡ ಈಗ ಒಂದಷ್ಟು ತನಿಖೆ ನಡೀತಾ ಇದೆ. ಐಷಾರಾಮಿ ಜೀವನ ಇಲ್ಲ ಅಂದರೆ ಬದುಕಲಾರದಷ್ಟು ಸ್ಥಿತಿಗೆ ತಲುಪಿಟ್ಟಿದ್ರು ರಾಯ್ ಅಂತ ಹೇಳಲಾಗ್ತಾ ಇದೆ. ಎಲ್ಲದಕ್ಕೂ ಕಾರಣ ಐಟಿ ಅಧಿಕಾರಿಗಳ ದಾಳಿ ಅನ್ನುವಂಥ ಮಾಹಿತಿ ಆಪ್ತ ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಎಲ್ಲ ಒಂದು ಕಡೆ ಎಲ್ಲರಿಗೂ ಅನಿಸಿತ್ತು, ಎಂಥ ವ್ಯಕ್ತಿ ಇಷ್ಟು ಸಣ್ಣ ಕ್ಷುಲ್ಲಕ ವಿಚಾರಕ್ಕೆ ಆತ್ಮಹತ್ಯೆಯ ಹಾದಿ ಹಿಡಿದ್ಬಿಟ್ರ ಅಂತ ಹೇಳಿ. ಆದರೆ ಅದರ ಹಿಂದೆ ಬಹುದೊಡ್ಡ ಅರ್ಥ ಅವ್ರಿಗೆ ಆಗ್ಬಿಟ್ಟಿತ್ತ. ಎಲ್ಲೋ ಒಂದು ಕಡೆ ಐಟಿ ಆದರೆ ಬಹಳಷ್ಟು ಒಂದು ತೆರಿಗೆಯನ್ನು ಪಾವತಿ ಮಾಡಬೇಕಾಗಿತ್ತು. ತನ್ನ ಆಸ್ತಿಯಲ್ಲಿದ್ದಂಥ ಬಹುಪಾಲು ಐಟಿಗೆ ತಲುಪಿಬಿಟ್ರೆ ಮುಂದೆ ನನ್ನ ಜೀವನ ಕಷ್ಟ ಅಂತ ಏನಾದರೂ ಹೆದರು ಬಿಟ್ಟಿದ್ರ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಒಂದು ಕಡೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರ ಅನ್ನುವಂಥ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಅವ್ರು ಯಾವ ಡಾಕ್ಟರ್ನ ಸಹಜವಾಗಿ ಭೇಟಿ ಮಾಡ್ತಾ ಇದ್ರು, ಯಾವ ಆಸ್ಪತ್ರೆಯಲ್ಲಿ ಭೇಟಿ ಮಾಡ್ತಾ ಇದ್ರು, ಅಲ್ಲಿಯೂ ಕೂಡ ಎನ್ಕ್ವೈರಿ ಮಾಡುವಂಥ ಸಿದ್ಧತೆಗಳು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ರ. ಅವರ ಸಂಬಂಧಿಕರ ಬಳಿ ಆಗಿರ್ಬೋದು, ಅವರ ಸ್ನೇಹಿತರ ಬಳಿ ಆಗಿರ್ಬೋದು, ಏನು ಹೇಳ್ಕೊಂಡಿದ್ರು, ಐಟಿ ದಾಳಿ ಪದೇ ಪದೇ ಆಗ್ತಾ ಇರೋದು, ನಾನು ಮಾನಸಿಕವಾಗಿ ನೊಂದ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡ್ರ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಹುಟ್ಟಾಕಿದೆ. ಜೊತೆಗೆ ನಾವು ಗಮನಿಸೋದಾದ್ರೆ ಕೇರಳದಲ್ಲಿ ಒಂದು 156 ಫ್ಲಾಟ್ಗಳನ್ನ ಇರುವಂತಹ ಬೆಲೆಗಿಂತಲೂ ಕಡಿಮೆ ಬೆಲೆಗೆ ಸೇಲ್ ಮಾಡಿದ್ರು ಅನ್ನೋದೇ ಸದ್ಯಕ್ಕಿರುವಂತಹ ಆರೋಪ ಇತ್ತು.